ನಿಮ್ಮ ಮೊದಲನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅಸ್ಸಾಂ ರಾಜ್ಯದ ರಾಜಧಾನಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಇಂಪಾಲ್, ಬಿ ಶಿಲ್ಲಾಂಗ್, ಸಿ ದಿಸ್ಪುರ್, ಡಿ ಇಟಾನಗರ. ನಿಮ್ಮ ಸರಿಯಾದ ಉತ್ತರ ಸಿ ದಿಸ್ಪುರ್. ನಿಮ್ಮ ಎರಡನೆಯ ಪ್ರಶ್ನೆ, ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಜೂನ್ 5, ಬಿ ಆಗಸ್ಟ್ 15, ಸಿ ಮೇ 1, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ಮೇ 1. ನಿಮ್ಮ ಮೂರನೇ ಪ್ರಶ್ನೆ, ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಭಗತ್ ಸಿಂಗ್, ಬಿ ಮಹಾತ್ಮ ಗಾಂಧೀಜಿ, ಸಿ ನೆಹರು, ಡಿ ಸುಭಾಷ್ ಚಂದ್ರ ಬೋಸ್. ನಿಮ್ಮ ಸರಿಯಾದ ಉತ್ತರ ಎ ಭಗತ್ ಸಿಂಗ್. ನಿಮ್ಮ ನಾಲ್ಕನೇ ಪ್ರಶ್ನೆ, ಈ ಕೆಳಗಿರುವ ಚಿತ್ರದಲ್ಲಿ ಕಾಣುವ ಫ್ಲಾಗ್ ಯಾವ ದೇಶದ್ದು? ನಿಮ್ಮ ಆಪ್ಷನ್ಸ್ಗಳು: ಎ ನೇಪಾಳ, ಬಿ ಫ್ರಾನ್ಸ್, ಸಿ ಭಾರತ, ಡಿ ಅರ್ಜೆಂಟೀನಾ. ನಿಮ್ಮ ಸರಿಯಾದ ಉತ್ತರ ಡಿ ಅರ್ಜೆಂಟೀನಾ. ನಿಮ್ಮ ಐದನೇ ಪ್ರಶ್ನೆ, ಶಿವಾಜಿಯ ಪಟ್ಟಾಭಿಷೇಕ ಎಲ್ಲಿ ನಡೆಯಿತು? ನಿಮ್ಮ ಆಪ್ಷನ್ಸ್ಗಳು: ಎ ಆಗ್ರಾ, ಬಿ ಪುಣೆ, ಸಿ ಮುಂಬೈ, ಡಿ ರಾಯಗಢ. ನಿಮ್ಮ ಸರಿಯಾದ ಉತ್ತರ ಡಿ ರಾಯಗಢ. ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ನಿಮ್ಮ ಆರನೇ ಪ್ರಶ್ನೆ, ಪೊಂಗಲ್ ಯಾವ ರಾಜ್ಯದ ಪ್ರಸಿದ್ಧ ಹಬ್ಬವಾಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಕೇರಳ, ಬಿ ಕರ್ನಾಟಕ, ಸಿ ತಮಿಳುನಾಡು, ಡಿ ಆಂಧ್ರ ಪ್ರದೇಶ. ನಿಮ್ಮ ಸರಿಯಾದ ಉತ್ತರ ಸಿ ತಮಿಳುನಾಡು. ನಿಮ್ಮ ಏಳನೇ ಪ್ರಶ್ನೆ, ದೆಹಲಿ ಇನ್ನೂ ದೂರದಲ್ಲಿದೆ ಎಂದು ಹೇಳಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಅಕ್ಬರ್, ಬಿ ಬಾಬರ್, ಸಿ ಹುಮಾಯೂನ್, ಡಿ ನಿಜಾಮುದ್ದೀನ್ ಔಲಿಯಾ. ನಿಮ್ಮ ಸರಿಯಾದ ಉತ್ತರ ಡಿ ನಿಜಾಮುದ್ದೀನ್ ಔಲಿಯಾ. ನಿಮ್ಮ ಎಂಟನೇ ಪ್ರಶ್ನೆ, ಯೋನೆಕ್ಸ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಕ್ರಿಕೆಟ್, ಬಿ ಫುಟ್ಬಾಲ್, ಸಿ ಬ್ಯಾಡ್ಮಿಂಟನ್, ಡಿ ವಾಲಿಬಾಲ್. ನಿಮ್ಮ ಸರಿಯಾದ ಉತ್ತರ ಸಿ ಬ್ಯಾಡ್ಮಿಂಟನ್. ನಿಮ್ಮ ಒಂಬತ್ತನೇ ಪ್ರಶ್ನೆ, ಇಂದಿರಾ ಪಾಯಿಂಟ್ ಎಲ್ಲಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಬಿಹಾರ್, ಬಿ ದೆಹಲಿ, ಸಿ ಲದಾಖ್, ಡಿ ನಿಕೋಬಾರ್. ನಿಮ್ಮ ಸರಿಯಾದ ಉತ್ತರ ಡಿ ನಿಕೋಬಾರ್. ನಿಮ್ಮ 10ನೇ ಪ್ರಶ್ನೆ, ಶ್ರೀಲಂಕಾ ದೇಶವು ಸ್ವಾತಂತ್ರ್ಯ ಪಡೆದ ವರ್ಷ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ 1945, ಬಿ 1947, ಸಿ 1948, ಡಿ 2001. ನಿಮ್ಮ ಸರಿಯಾದ ಉತ್ತರ ಸಿ 1948. ನಿಮ್ಮ 11ನೇ ಪ್ರಶ್ನೆ, ಚಿಲ್ಕಾ ಸರೋವರವು ಭಾರತದ ಯಾವ ರಾಜ್ಯದಲ್ಲಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಒಡಿಶಾ, ಬಿ ಪಶ್ಚಿಮ ಬಂಗಾಳ, ಸಿ ಆಂಧ್ರ ಪ್ರದೇಶ, ಡಿ ತಮಿಳುನಾಡು. ನಿಮ್ಮ ಸರಿಯಾದ ಉತ್ತರ ಎ ಒಡಿಶಾ. ನಿಮ್ಮ 12ನೇ ಪ್ರಶ್ನೆ, ದೆಹಲಿ ಭಾರತದ ರಾಜಧಾನಿಯಾದದ್ದು ಯಾವಾಗ? ನಿಮ್ಮ ಆಪ್ಷನ್ಸ್ಗಳು: ಎ 1920, ಬಿ 1911, ಸಿ 1947, ಡಿ 1930. ನಿಮ್ಮ ಸರಿಯಾದ ಉತ್ತರ ಬಿ 1911. ನಿಮ್ಮ 13ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯವು ಶ್ರೀಗಂಧಕ್ಕೆ ಹೆಸರುವಾಸಿಯಾಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ತ್ರಿಪುರ, ಬಿ ಮಿಜೋರಾಂ, ಸಿ ಕರ್ನಾಟಕ, ಡಿ ನಾಗಾಲ್ಯಾಂಡ್.
ನಿಮ್ಮ ಸರಿಯಾದ ಉತ್ತರ ಸಿ ಕರ್ನಾಟಕ. ನಿಮ್ಮ 14ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಉತ್ತರ ಪ್ರದೇಶ, ಬಿ ಮಹಾರಾಷ್ಟ್ರ, ಸಿ ಕರ್ನಾಟಕ, ಡಿ ಪಂಜಾಬ್. ನಿಮ್ಮ ಸರಿಯಾದ ಉತ್ತರ ಎ ಉತ್ತರ ಪ್ರದೇಶ. ನಿಮ್ಮ 15ನೇ ಪ್ರಶ್ನೆ, ಕೆಂಪು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಹಾಲು, ಬಿ ಮೊಟ್ಟೆ, ಸಿ ಮೀನು, ಡಿ ಮಾಂಸ ಮತ್ತು ಟೊಮೆಟೊ. ನಿಮ್ಮ ಸರಿಯಾದ ಉತ್ತರ ಡಿ ಮಾಂಸ ಮತ್ತು ಟೊಮೆಟೊ. ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ನಿಮ್ಮ 16ನೇ ಪ್ರಶ್ನೆ, ವಿಶ್ವದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಇಂದಿರಾ ಗಾಂಧಿ, ಬಿ ಮದರ್ ತೆರೇಸಾ, ಸಿ ಪ್ರತಿಭಾ ಪಾಟೀಲ್, ಡಿ ಮಾರಿಯಾ ಎಸ್ಟೆಲಾ ಪೆರಾನ್. ನಿಮ್ಮ ಸರಿಯಾದ ಉತ್ತರ ಡಿ ಮಾರಿಯಾ ಎಸ್ಟೆಲಾ ಪೆರಾನ್. ನಿಮ್ಮ 17ನೇ ಪ್ರಶ್ನೆ, ಭಾರತೀಯ ಸ್ವಾತಂತ್ರ್ಯ ಚಳವಳಿಯ ತಾಯಿ ಎಂದು ಯಾರನ್ನು ಕರೆಯಲಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಸರೋಜಿನಿ ನಾಯ್ಡು, ಬಿ ಕಿತ್ತೂರು ರಾಣಿ ಚೆನ್ನಮ್ಮ, ಸಿ ಇಂದಿರಾ ಗಾಂಧಿ, ಡಿ ಮೇಡಂ ಭಿಕಾಜಿ ಕಾಮ. ನಿಮ್ಮ ಸರಿಯಾದ ಉತ್ತರ ಡಿ ಮೇಡಂ ಭಿಕಾಜಿ ಕಾಮ. ನಿಮ್ಮ 18ನೇ ಪ್ರಶ್ನೆ, ಸೌರವ್ಯೂಹದ ಅತಿ ದೊಡ್ಡ ಉಪಗ್ರಹ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಚಂದ್ರ, ಬಿ ಲೂನಾ, ಸಿ ಗ್ಯಾನಿಮೇಡ್, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ಗ್ಯಾನಿಮೇಡ್. ನಿಮ್ಮ 19ನೇ ಪ್ರಶ್ನೆ, ಯಾವ ದೇಶದಲ್ಲಿ ಬೆಕ್ಕನ್ನು ಪೂಜಿಸುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಭಾರತ, ಬಿ ನೇಪಾಳ, ಸಿ ಜಪಾನ್, ಡಿ ಈಜಿಪ್ಟ್. ನಿಮ್ಮ ಸರಿಯಾದ ಉತ್ತರ ಡಿ ಈಜಿಪ್ಟ್. ನಿಮ್ಮ ಕೊನೆಯ ಪ್ರಶ್ನೆ, ಹಿರಾಕುಡ್ ಅಣೆಕಟ್ಟು ಭಾರತದ ಯಾವ ರಾಜ್ಯದಲ್ಲಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಕರ್ನಾಟಕ, ಬಿ ಒಡಿಶಾ, ಸಿ ಪಶ್ಚಿಮ ಬಂಗಾಳ, ಡಿ ಮಹಾರಾಷ್ಟ್ರ. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ. ಧನ್ಯವಾದಗಳು.